ಹಾಯ್ ಸ್ನೇಹಿತರೆ, ನಿಮ್ಮ ಆತ್ಮೀಯ ಮಣಿಕುಮಾರ್ ಮಂಚನಹಳ್ಳಿ ಅಪ್ಪುಗೆ ಚಾನೆಲ್ ಕಡೆಯಿಂದ ಹಲವಾರು ವಿಷಯಗಳು ಇಟ್ಕೊಂಡು ಬರ್ತಾನೆ ಇರ್ತೀನಿ. ಇವತ್ತು ಸಿನಿಮಾ ವಿಷಯ ಇಟ್ಕೊಂಡು ಬರ್ತಾ ಇದೀನಿ. ಯಾಕೆ ಅಂದ್ರೆ ನಾನು ಸಿನಿಮಾದಲ್ಲೇ ಊಟ ಮಾಡಿರೋದ್ರಿಂದ, ಸಿನಿಮಾದಲ್ಲೇ ಕಲಾವಿದನಾಗಿ, ತಂತ್ರಜ್ಞನಾಗಿ, ಒಬ್ಬ ರೈಟರ್ ಆಗಿ ತೊಡಸ್ಕೊಂಡಿರೋದ್ರಿಂದ ಇವತ್ತು ಸಿನಿಮಾ ಬಗ್ಗೆ ಮಾತಾಡ್ಬೇಕಂತ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ವಿಡಿಯೋನ ನೀವು ಖಂಡಿತ, ಯಾಕಂದ್ರೆ ಇದಕ್ ಮುಂಚೆ ನಾನು ಹೇಳ್ತಾ ಇದ್ದೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಅಲ್ಲಿ ಹಾಕಿ ಅಂತ. ಇದು ಮಾತ್ರ ಒತ್ತಿ ಒತ್ತಿ ನಾನು ಹೇಳ್ತಾ ಇದೀನಿ. ಯಾಕೆ ಅಂದ್ರೆ ಇದು ನಿಮ್ಮ ಸ್ನೇಹಿತರು ನೀವು ಖಂಡಿತ ಶೇರ್ ಮಾಡ್ಲೇಬೇಕಾಗುತ್ತೆ. ಕೆಲವರಿಗೆ ತಲುಪಬೇಕಾಗುತ್ತೆ. ಯಾಕಂದ್ರೆ ಇದು ಪಬ್ಲಿಕ್ಗೂ ಸಂಬಂಧಪಟ್ಟಿರುತ್ತೆ, ಒಬ್ಬ ತಂತ್ರಜ್ಞಾನಿಗೂ ಸಂಬಂಧಪಟ್ಟಿರುತ್ತೆ, ಹಾಗೆ ಕಲಾವಿದನಿಗೂ ಸಂಬಂಧಪಟ್ಟಿರುತ್ತೆ. ಎಲ್ಲಾರ್ಗೂ ಸಿನಿಮಾನ ಪ್ರೀತಿಸೋರು, ಸಿನಿಮಾನ ಇಷ್ಟಪಡೋರು, ಸಿನಿಮಾದಲ್ಲಿ ಕೆಲಸ ಮಾಡೋರು ಪ್ರತಿಯೊಬ್ಬರಿಗೂ ಈ ವಿಡಿಯೋ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇದೀನಿ. ಅದಕ್ಕೆ ನಾನು ಚಿತ್ರಮಂದಿರದ ಹತ್ರನೇ ಬಂದಿದ್ದೀನಿ. ಇದು ಸಿನಿಮಾ ವಿಷಯವಾಗಿ, ಅಂದ್ರೆ ನಡೀತಾ ಇರೋ ಸಿನಿಮಾ ವಿಷಯವಾಗಿ ನಾನು ಮಾಡ್ತಾ ಇಲ್ಲ, ಸಿನಿಮಾಗೆ ಸಂಬಂಧಪಟ್ಟ ವಿಷಯವಾಗಿ ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ನೋಡಿ. ಮತ್ತೆ ಕೆಲವ್ರ ಅಭಿಪ್ರಾಯನೂ ಇದ್ರ ಬಗ್ಗೆ ನಾನು ಕೇಳ್ತೀನಿ. ನಂತರ ಒಬ್ಬೊಬ್ರು ಒಂದೊಂಥರ ಅಭಿಪ್ರಾಯಗಳು ಹೇಳ್ತಾರೆ, ಅದನ್ನೆಲ್ಲ ನಾನು ನಿಮ್ ಮುಂದೆ ತೋರಿಸ್ತೀನಿ. ನಂತರ ನೆನ್ಪಿರ್ಲಿ, ವಿಡಿಯೋ ಪೂರ್ತಿ ನೋಡಿ. ಕೊನೆಗೆ ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ. ಒಬ್ಬ ಕಲಾವಿದನಾಗಿ, ತಂತ್ರಜ್ಞನಾಗಿ, ಒಬ್ಬ ರೈಟರ್ ಆಗಿ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ಒಬ್ಬ ಪಬ್ಲಿಕ್ ಪರ್ಸನ್ ಆಗಿ ನಾನು ನಿಮ್ ಮುಂದೆ ಹಂಚ್ಕೊಂತೀನಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಆಗು ಹೋಗುಗಳು, ಆಗ್ತಾ ಇರೋ ಅಡೆತಡೆಗಳು, ನೋವು ನಲಿವು, ಕಷ್ಟ ಸುಖ, ಸೋಲು ಗೆಲುವು ಎಲ್ಲ ಈ ವಿಷಯದಲ್ಲಿ ಬಂದು ಹೋಗ್ತಾ ಇರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಮರಿದಿನ ನಿಮ್ ಸ್ನೇಹಿತರಿಗೂ ನೀವು ಶೇರ್ ಮಾಡಿ ಅಂತ ನಾನು ಈ ಮೂಲಕ ಒತ್ತಿ ಒತ್ತಿ ಅಭಿಪ್ರಾಯನ ಕೇಳ್ಕೊಂತಾ ಇದೀನಿ. ಒಂದು ಕ್ಲಿಕ್ಕಲ್ಲಿ ಝೊಮ್ಯಾಟೋಲ್ಲಿ ಆರ್ಡರ್ ಮಾಡಿದ್ರೆ ಪ್ರತಿಯೊಂದು ಮನೆಗೆ ಬರುತ್ತೆ. ಅದೇ ಥರ ನಿಮ್ಮ ಟಾಕೀಸ್ ಕೂಡ ಮನೆಯಲ್ಲೇ ಸೆಟಪ್ ಮಾಡಿಕೊಂಡು ಹೋಮ್ ಥಿಯೇಟರ್ ಹಾಕೊಂಡು ನೋಡ್ಬೋದು ಆ ಫಿಲಮ್ನ. ಸೊ ಆ ವಿಷಯದಿಂದ ಸಿನಿಮಾ ಟಾಕೀಸ್ಗಳು ಕ್ಲೋಸ್ ಆಗ್ತಿದೆ. ಎರಡನೇ ರೀಸನ್ ಏನು ಅಂದರೆ, ಸಿನಿಮಾ ಟಾಕೀಸ್ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೂ ಮಲ್ಟಿಪ್ಲೆಕ್ಸಲ್ಲೇ ಫಿಲಮ್ ನೋಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದೆ. ಇದು ಸೋಷಿಯಲ್ ಮೀಡಿಯಾಯಿಂದ ಬಂದಿರೋಂಥ ಒಂದು ಮೈಂಡ್ ಸೆಟ್. ಸೋಷಿಯಲ್ ಮೀಡಿಯಾದಲ್ಲಿ ನೀವು ದೊಡ್ಡ ಮಲ್ಟಿಪ್ಲೆಕ್ಸ್ಗೆ ಹೋಗಿ ರಿಕ್ಲೈನರ್ ಚೇರಲ್ಲಿ ಆ ಫಿಲಮ್ ನೋಡಿದ್ರೇ ಮಜಾ ಅನ್ನೋ ಒಂದು ಥೀಮ್ ಸೆಟ್ ಮಾಡಿಬಿಟ್ಟಿದ್ದಾರೆ. ಮುಂಚೆ ಥಿಯೇಟ್ರಲ್ಲಿ ಆ ರಶ್ ಅಲ್ಲಿ, ಆ ಕ್ರೌಡಲ್ಲಿ, ಆ ವಿಸಿಲ್ ಸೌಂಡ್ಗೆ ಫಿಲಮ್ ನೋಡೋ ಮಜಾ ಇವತ್ತಿನ ಜನ್ರೇಷನ್ಗೆ ಗೊತ್ತಿಲ್ಲ. ಸೊ ಈ ಎರಡು ರೀಸನ್ಗಳು ಸಿನಿಮಾ ಟಾಕೀಸ್ಗಳು ಮುಚ್ಚಕ್ಕೆ ದ ಮೇನ್ ಪ್ರಮುಖ ರೀಸನ್ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ. ನಾನೊಬ್ಬ ಮೂವಿ ಲವರ್ ಆಗಿ, ಸಿನಿಮಾ ಇಷ್ಟಪಡೋನಾಗಿ, ಈ ಥಿಯೇಟ್ರ್ಗಳು ಇವಾಗಿನ ಕಾಲದಲ್ಲಿ ತುಂಬ ಕ್ಲೋಸ್ ಆಗ್ತಾ ಇದೆ. ಅದರದ್ದು ಏನಕ್ಕೆ ಆ ಥರ ಆಗ್ತಾ ಇದೆ ಅನ್ನೋದಕ್ಕೆ ಒಂದೇ ಒಂದು ನಾನು ನನ್ನ ಒಪಿನಿಯನ್ ಹೇಳಬೇಕು ಅಂದರೆ, ಸಿನಿಮಾ ಹೀರೋಗಳು ತುಂಬ ಕಾರಣಕರ್ತರಾಗ್ತಾರೆ ಇದಕ್ಕೆ. ಯಾಕಂದರೆ ವರ್ಷಕ್ಕೆ 1 ಇಲ್ಲ 2 ಅಥವಾ 3 ಮಾಡಲೇಬೇಕಾಗುತ್ತೆ. ಅವ್ರ ಕೈಗೆ ಆಗಲಿಲ್ವಾ, ಅಟ್ಲೀಸ್ಟ್ ವರ್ಷಕ್ಕೆ 1 ತೆಗಿಯೋಕ್ಕೂ ಆಗ್ತಾಯಿಲ್ಲ ಅವ್ರ ಕೈಲಿ. ಯಾಕೆ ಅಂದರೆ ಅವರೆಲ್ಲ ಅವ್ರದ್ದೇ ಆದ ಒಂದು ಇದರಲ್ಲಿ ಒಪಿನಿಯನ್ಗಳನ್ನ ಹೇಳ್ತಾರೆ. ಬಟ್ ಅದು ತುಂಬ ತಪ್ಪು ಅಂತ ನನ್ನ ಭಾವನೆ. ಯಾಕಂದರೆ ಒಂದು ಹೀರೋ 2 ವರ್ಷ 3 ವರ್ಷ ಮಾಡಿ ಒಂದು ಫಿಲಿಮ್ಗೆ 3 ವರ್ಷ ತೊಗೊತಾರೆ. ಅದಾದಮೇಲೆ ಅವ್ರು ಯಾವುದೇ ರೀತಿ ಅವ್ರಿಗೆ ಸಂಪಾದನೆ ಆಗುತ್ತೆ, ಅವ್ರ ಲೈಫ್ ಸ್ಟೈಲ್ಗೆ ಅದು ಮ್ಯಾಚ್ ಆಗುತ್ತೆ, ಓಕೆ. ಬಟ್ ಇಲ್ಲಿ ಥಿಯೇಟ್ರ್ಗಳಿಗೆ ಮಾಲೀಕರು ಏನಾಗ್ತಾರೆ ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ದಯವಿಟ್ಟು ನನ್ನ ಒಪಿನಿಯನ್ ಒಂದೇ, ದಯವಿಟ್ಟು ಸಿನಿಮಾ ಹೀರೋಗಳು ಇವನ್ನೆಲ್ಲ ಗಮನ ಹರಿಸ್ಬೇಕು. ಮತ್ತು ವರ್ಷಕ್ಕೆ ಅಟ್ಲೀಸ್ಟ್ 2 ಫಿಲ್ಮ್ ಆದರೂ ಮಾಡಬೇಕು. ನೋಡಿದ್ರ, ಒಬ್ಬೊಬ್ರು ಅವ್ರದೇ ಆದಂತ ಒಂದು ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಇದರಲ್ಲಿ ನನ್ನ ಅಭಿಪ್ರಾಯನೂ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂದ್ರೆ ನಾವು ಆತ್ಮಾವಲೋಕನ ಮಾಡ್ಕೊಳ್ಳೋಣ. ಹಿಂದೆ ಇವತ್ತು ಸಿನಿಮಾ ಬಗ್ಗೆ ಆಗು ಹೋಗುಗಳು ಹೇಗಿದೆ, ಹೇಗಾಯ್ತು ನೋಡಿ. ಇದು ನನ್ನ ಕನ್ನಡ ಚಿತ್ರ ಸಂಬಂಧಪಟ್ಟಂಗೆ ನಾನು ಹೇಳ್ತಾ ಇಲ್ಲ, ಇದು ಭಾರತೀಯ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಈ ವಿಷಯನ ಮಾತಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಒಂದು ನೋವು, ಥಿಯೇಟರ್ಗಳು ಮುಚ್ತಾ ಇರೋದ್ರ ಬಗ್ಗೆ ಹಲವಾರು ಚಿತ್ರಮಂದಿರಗಳು ಮುಚ್ತಾ ಇದ್ದಾರೆ. ಇದು ಕರ್ನಾಟಕ ಒಂದೇ ಅಲ್ಲ, ಭಾರತದಾದ್ಯಂತ ಕೆಲವು ಚಿತ್ರಮಂದಿರಗಳು ಮುಚ್ತಾ ಇದ್ದಾರೆ. ಅದಕ್ಕೆ ನಾನು ಸಣ್ಣ ಉದಾಹರಣೆ ಕೊಡ್ತೀನಿ. ನಾನಿರುವಂತ ಅಕ್ಕಪಕ್ಕ ಸ್ಥಳದಲ್ಲಿ ನೀವು ಕೋಲಾರ ಹೋಗಿ, ಚಿಕ್ಕಬಳ್ಳಾಪುರ ಹೋಗಿ, ಹಾಗೆ ಗೌರಿಬಿದನೂರು ಹೋಗಿ, ಹೀಗೆ ಸುತ್ತಮುತ್ತಲು ಇರೋ ಜಾಗದಲ್ಲಿ 4 ಥಿಯೇಟರ್ ಇದ್ದಿದ್ದು 2 ಥಿಯೇಟರ್ಗೆ ಬಂದಿದೆ. ನಾನು ಹುಟ್ಟಿ ಬೆಳೆದಂತ ಮಂಚನಹಳ್ಳಿ ಆ ಊರಿನಲ್ಲಿ 2 ಚಿತ್ರಮಂದಿರಗಳಿತ್ತು. ಇವತ್ತು 1 ಇಲ್ಲ, ಅಲ್ಲಿ 2 ಮುಚ್ಚಿದೆ. ಯಾಕೆ ಈ ಕಾರಣ? ಆಂಧ್ರ ಪ್ರದೇಶದಲ್ಲೂ ಅಷ್ಟೇ ಸುಮಾರು 57 ಚಿತ್ರಮಂದಿರಗಳು ಮುಚ್ಚಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ತಮಿಳ್ನಾಡಲ್ಲೂ ಇದಕ್ಕೆ ಒಂದು
ಸ್ಟ್ರೈಕ್ ಮಾಡ್ತಾ ಇದಾರೆ. ಸ್ಟ್ರೈಕ್ ಅಂದ್ರೆ ಚಿತ್ರಮಂದಿರಗಳು ಮುಚ್ಚೋದ್ರ ಬಗ್ಗೆ, ಸಿನಿಮಾ ಆಗು ಹೋಗುಗಳ ಬಗ್ಗೆ ಅವ್ರುನು ನಾವು ಸ್ಟ್ರೈಕ್ ಮಾಡ್ಬೇಕು, ಚಿತ್ರಮಂದಿರಗಳು ಮುಚ್ಚಬೇಕು ಅನ್ನೋ ತೀರ್ಮಾನಕ್ಕೂ ಬರ್ತಾ ಇದ್ದಾರೆ. ಯಾಕೆ ಈ ತರ? ನಾವು ಸ್ವಲ್ಪ ಇದ್ರ ಬಗ್ಗೆ ಮಾತಾಡೋಣವಾ? ಅದ್ರಲ್ಲೂ ಕೆಲವ್ರು ಮಾತಾಡಿರೋದು ಇದಕ್ ಮುಂಚೆ ನೀವು ನೋಡಿದೀರಾ. ಬಟ್ ನನ್ನ ಅಭಿಪ್ರಾಯ ಯಾಕೆ ಅಂದ್ರೆ, ಡೈರೆಕ್ಟರ್ಗಳು ಸಿನಿಮಾಗಳು ಮಾಡ್ತಾ ಇಲ್ವಾ, ಇಲ್ಲ ಸಿನಿಮಾಗೆ ಬಂಡವಾಳ ಹೂಡೋದಿಕ್ಕೆ ನಿರ್ಮಾಪಕರು ಮುಂದೆ ಬರ್ತಾ ಇಲ್ವಾ, ಇಲ್ಲ ಹೀರೋಗಳು ನಾವು ರಿಚ್ ಆಗಿ ತೆಗಿಬೇಕು, ಸ್ವಲ್ಪ ಡೆಡಿಕೇಶನ್ ಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು, ಅದಕ್ಕೆ ನಮಗ್ ಸಮಯ ಬೇಕು ಅಂತ ಅವ್ರೇನಾದ್ರೂ ನಿಧಾನ ಮಾಡ್ತಾ ಇದಾರ, ಇಲ್ಲ ಕಲಾವಿದರು ಸಿಗ್ತಾ ಇಲ್ವಾ, ತಂತ್ರಜ್ಞರು ಸಿಗ್ತಾ ಇಲ್ವಾ, ಸ್ಟುಡಿಯೋಗಳು ಸಿಗ್ತಾ ಇಲ್ವಾ? ಹೀಗೆ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತಾನೆ ಇರುತ್ತೆ. ನನ್ನ ಅನಿಸಿಕೆ ಪ್ರಕಾರ ಕೆಲವ್ರು ಬೈಕೋಬಹುದು, ಕೆಲವ್ರು ಏನಪ್ಪಾ ಮಣಿಕುಮಾರ್ ಈ ತರ ಹೇಳ್ತಾ ಇದಾರೆ, ಅವ್ನ್ಗೆ ಅವಕಾಶ ಕೊಡ್ಬೇಡ್ರಿ, ಅವ್ನ್ ನಮ್ ಸಿನಿಮಾದಲ್ಲಿ ಅವಕಾಶ ಕೊಡ್ಬೇಡ್ರಿ ಅಂತ ಹೇಳೋರು ಬರ್ಬೋದು. ನಾನು ಧೈರ್ಯವಾಗಿ ಮಾಡ್ತಾ ಇದೀನಿ. ಯಾಕೆ ಅಂದ್ರೆ ಅವ ಹಳೆ ಗಾದೆ ಒಂದ್ ಹೇಳ್ತಾರೆ, ಹುಟ್ಟಿದ ಹಸುಗೆ ಹುಲ್ಲು ಮೇಯಿಸದೆ ಬಿಡಲ್ಲ ಅಂತ. ಹಾಗೆ ಸಿನಿಮಾ ಮಂದಿ ನನ್ಗೆ ಅವಕಾಶ ಕೊಡದೆ ದೂರ ತಳ್ಳಿದ್ರು ಪರವಾಗಿಲ್ಲ, ಎಲ್ಲೋ ಒಂದು ಡ್ರೈವರ್ ಕೆಲಸ ಮಾಡ್ಕೊಂಡಾದ್ರೂ ನಾನು ಜೀವನ ಮಾಡ್ತೀನಿ. ಆದ್ರೆ ನನ್ನ ಸ್ಥಿತಿನಲ್ಲಿರೋ ತಂತ್ರಜ್ಞರಾಗಿರ್ಬೋದು, ಕಲಾವಿದರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಹಲವಾರು ಜನಕ್ಕೆ ಕೆಲಸ ಸಿಕ್ಕಿದ್ರೆ ಸಾಕು ಅನ್ನೋದು ನನ್ನ ಆಸೆ, ಅಭಿಪ್ರಾಯ. ಚಿತ್ರಮಂದಿರ ಏನಕ್ಕೆ ಮುಚ್ತಾ ಇದ್ದಾರೆ, ಯಾಕೆ ಮುಚ್ತಾ ಇದ್ದಾರೆ? ಸಿನಿಮಾಗಳು ಬರ್ತಾ ಇಲ್ಲ, ನಿಜ. ನಾನು ಚಿತ್ರಮಂದಿರ ಮಾಲೀಕರ ಹತ್ರನೂ ಕೇಳಿದೆ, ಅವ್ರು ಹೇಳಿದ್ ಒಂದೇ ಮಾತು, ಸಿನಿಮಾ ಬಂದ್ರೆ ನಾವ್ ಯಾವಾಗ್ಲೂ ಹಾಕ್ತೀವಪ್ಪ. ಒಬ್ಬ ಹೀರೋ ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾನೆ, ಇನ್ನು ಕೆಲವರು 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ. ಒಂದು ಸಿನಿಮಾ ಹಾಕಿ ತೆಗೆದ ನಂತರ ಮತ್ತೆ ಯಾವ ಸಿನಿಮಾ ಇದೆ ನಾವು ಹಾಕಕ್ಕೆ, ನೀವೇ ಹೇಳಿ ಅಂತ ನನ್ನೇ ಪ್ರಶ್ನೆ ಮಾಡ್ತಾರೆ. ನಿಜ, ಒಬ್ಬ ಹೀರೋದು ಬಂದು 2 ವಾರ 3 ವಾರ ಇಲ್ಲ ಒಂದು 4 ವಾರ ಸಿನಿಮಾ ಓಡಿದ್ರೆ ಮತ್ತೆ ಬರ್ಬೇಕಂದ್ರೆ ಯಾವ ನಟನ ಸಿನಿಮಾ ಇಲ್ಲ. ಏನ್ ಮಾಡ್ತಾರೆ ಚಿತ್ರಮಂದಿರದವರು? ಏನ್ ಮಾಡ್ತಾರೆ? ಕಾಂಪ್ಲೆಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಅದು ಬಿಸ್ನೆಸ್, ಕಮರ್ಷಿಯಲ್ಗೆ ಬೇರೆ ತರ ಬಳಸ್ಕೊಂತಾ ಇದಾರೆ. ಚಿತ್ರಮಂದಿರ ಉಪಯೋಗ ಆಗ್ತಾ ಇಲ್ಲ. ಪ್ರತಿಯೊಬ್ರು ಚಿತ್ರಮಂದಿರ ಮಾಲೀಕರು ಹೇಳ್ತಾ ಇರೋದು ಇದೆ ನೋಡಿ, ಒಂದು ಸಿನಿಮಾ ಹೀರೋಗೆ ಊಟ ಹಾಕುತ್ತೆ, ಅವ್ರ ಫ್ಯಾಮಿಲಿನೂ ಒಂದು ಸಿನಿಮಾ ನಂಬ್ಕೊಂಡೇ ಬದುಕಿರುತ್ತೆ. ಅವ್ರು ಮಾತ್ರ ಅಲ್ಲ, ಒಬ್ಬ ನಿರ್ದೇಶಕ ಆಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಫೈಟ್ ಮಾಸ್ಟರ್ ಆಗಿರ್ಬೋದು, ಡ್ಯಾನ್ಸ್ ಮಾಸ್ಟರ್ ಆಗಿರ್ಬೋದು, ಅದ್ರ ಹಿಂದೆ ಡ್ಯಾನ್ಸ್ ಮಾಡೋರಾಗಿರ್ಬೋದು, ಫೈಟ್ ಮಾಡೋ ಗ್ರೂಪ್ ಕಲಾವಿದರಾಗಿರ್ಬೋದು, ಈ ತರ ನನ್ನಂತ ಚಿಕ್ಕ ಚಿಕ್ಕ ಕಲಾವಿದರಾಗಿರ್ಬೋದು, ಪ್ರತಿಯೊಬ್ರು ಅಷ್ಟೇ. ಯಾಕೆ, ಚಿತ್ರಮಂದಿರದಲ್ಲಿ ಟಿಕೆಟ್ ಕೊಡೋನಿಂದ ಹಿಡಿದು ಗೇಟ್ ಓಪನ್ ಮಾಡೋನಿಂದ ಹಿಡಿದು ಪಾರ್ಕಿಂಗ್ ನಲ್ಲಿ ಟೂ ವೀಲರ್ ಪಾರ್ಕಿಂಗ್, ಕಾರ್ ಪಾರ್ಕಿಂಗ್, ಪ್ರತಿಯೊಬ್ರು ಸಿನಿಮಾನೇ ನಂಬ್ಕೊಂಡಿರ್ತಾರೆ. ಅದು 100 200 ಅಂತ ಹೇಳಕ್ಕಾಗಲ್ಲ, ಸಾವಿರಾರು ಜನ ಒಂದು ಸಿನಿಮಾನೂ ನಂಬ್ಕೊಂಡಿರ್ತಾರೆ. ಒಂದು ಸಿನಿಮಾ ಬಂದ್ಬಿಟ್ಟು ಸಾವಿರಾರು ಜನಕ್ಕೆ ಊಟ ಆಗುತ್ತೆ. ಆದ್ರೆ ಈಗ ಪರಿಸ್ಥಿತಿ ಏನಾಗಿದೆ, ಸಿನಿಮಾಗಳು ಬರ್ತಾ ಇಲ್ಲ. ಯಾಕೆ? ಬಂಡವಾಳ ಹಾಕೋರು ಏನಾದ್ರು ಬರ್ತಾ ಇಲ್ವಾ? ಇಲ್ಲ, ಬಂಡವಾಳ ಹಾಕೋರು ಸುಮಾರು ಜನ ಬರ್ತಾರೆ. ಒಬ್ಬ ಹೀರೋಗೆ ನಾನ್ ಬಂಡವಾಳ ಹಾಕ್ತೀನಿ ಅಂತ ಕನಿಷ್ಠ ಪಕ್ಷ 5 ಜನ ಇರ್ತಾರೆ. ನಾನು ಎಲ್ಲಾ ಹೀರೋಗಳು ಹೇಳ್ತಲ್ಲ, ಟಾಪ್ ಹೀರೋಗಳಿಗೆ, ಒಂದು ಸೆಲೆಬ್ರಿಟಿ ಆಗಿರ್ತಾರಲ್ಲ, ಸೂಪರ್ ಸ್ಟಾರ್, ಸ್ಟಾರ್ ಹೀರೋ, ಅವರಿಂದ ಅವ್ರ ಸಿನಿಮಾ ಬಿಡುಗಡೆ ಆದ್ರೆ ಪ್ರೇಕ್ಷಕ ಬರ್ತಾನೆ ಅನ್ನೋ ಕಾನ್ಫಿಡೆಂಟ್ ಇದ್ರೆ ಖಂಡಿತ ಬಂಡವಾಳ ಹಾಕಕ್ಕೆ 4-5 ಜನ ಪ್ರೊಡ್ಯೂಸರ್ ರೆಡಿ ಆಗಿದ್ದಾರೆ. ಅದ್ರಲ್ಲೂ ಕೊರತೆ ಇಲ್ಲ. ಓಕೆ, ನಿರ್ದೇಶಕರು ಇಲ್ವಾ? ನಿರ್ದೇಶಕರು ತುಂಬಾ ಜನ ಇದ್ದಾರೆ. ನಾವು ವರ್ಷಕ್ಕೆ 2-3 ಸಿನಿಮಾ ಮಾಡುವಂತ ನಿರ್ದೇಶಕರು ನಮ್ಮಲ್ಲಿ ಇದ್ದಾರೆ. ಓಕೆ, ನಿರ್ದೇಶಕರು ಇದೆ. ಕಲಾವಿದರು ಸಾವಿರಾರು ಜನ ಇದಾರ್ರಿ. ಕಲಾವಿದರು ನಾನು ಅಂತ ಮಾಡೋ ಕಲಾವಿದರು ಸಿಕ್ಕಾಪಟ್ಟೆ ಇದ್ದಾರೆ. ತಂತ್ರಜ್ಞರಿದ್ದಾರೆ. ಮತ್ತೆ ಯಾಕೆ ಹೀರೋಗಳು ಸಿನಿಮಾ ಮಾಡ್ಬೇಕು? ಹೇಳಿದ್ನಲ್ಲ, ನಿರ್ಮಾಪಕರು ಕ್ಯೂ ಕಟ್ತಾರೆ. ಒಂದು ಹೀರೋ ಸಿನಿಮಾ ಮಾಡ್ಬೇಕಂದ್ರೆ ಕ್ಯೂ ಕಟ್ತಾರೆ. ಆದ್ರೆ ನಮ್ಮ ಹೀರೋಗಳು ಯಾಕೋ 3 ವರ್ಷಕ್ಕೊಂದ್ಸರಿ, 2 ವರ್ಷಕ್ಕೊಂದ್ಸರಿ, 4 ವರ್ಷಕ್ಕೊಂದ್ಸರಿ ಸಿನಿಮಾ ಮಾಡ್ತಾ ಇದಾರೆ? ಕಾರಣ ಕೇಳಿದ್ರೆ, ರಿಚ್ ಆಗಿ ತೆಗಿಬೇಕ್ರಿ ಸಿನಿಮಾ, ಕಾಂಪಿಟೇಷನ್ ಇರ್ಬೇಕ್ರಿ. ನೋಡಿ ಅವ್ರು ಎಷ್ಟು ರಿಚ್ ಆಗಿ ತೆಗಿತಾ ಇದಾರೆ, ಇವ್ರು ಎಷ್ಟು ರಿಚ್ ಆಗಿ ತೆಗಿತಾರೆ ಅಂತ ಕಂಪೇರ್ ಮಾಡ್ತಾ ಇದಾರೆ. ನಾವು ಯಾಕೆ ಕಂಪ್ಯಾರಿಸನ್ ಮಾಡ್ಬೇಕು? ಅವ್ರ ಶೈಲಿ ಅವ್ರದ್ದು, ನಮ್ ಶೈಲಿ ನಮ್ದು. ಒಂದೊಂದು ಸ್ಟೇಟ್ ನಲ್ಲೂ ಅವ್ರದೇ ಅಂತ ಒಂದು ಶೈಲಿ ಇರುತ್ತೆ. ಆ ಟ್ರೆಂಡ್ ನ ಅವ್ರು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಅವ್ರವ್ರ ಇಚ್ಛೆ. ಅವ್ರು ನೋಡಿ ನಾವು, ನಮ್ಮನ್ನ ನೋಡಿ ಅವ್ರು, ಯಾಕೆ ಈ ಕಂಪ್ಯಾರಿಸಮ್? ನಾನು ಕೇಳ್ತಾ ಇದೀನಿ. ಮತ್ತೇನು ಹೇಳ್ತಾ ಇದೀನಿ, ಇದು ಕನ್ನಡ ಸಿನಿಮಾಗೆ ಸಂಬಂಧಪಟ್ಟಂಗೆ ಮಾತ್ರ ನಾನು ಹೇಳ್ತಾ ಇಲ್ಲ, ಇದು ಇಂಡಿಯಾಕ್ ಸಂಬಂಧಪಟ್ಟಂಗೆ, ಭಾರತ ದೇಶದ ಚಲನಚಿತ್ರ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಂಗೆ ನಾನು ಹೇಳ್ತಾ ಇದೀನಿ. ಅಲ್ಲಿ ನಾಯಕರು ಇದೇ ಕೆಲಸನೇ ಮಾಡ್ತಾ ಇದ್ದಾರೆ. ಯಾರು ವರ್ಷಕ್ಕೆ 3-4 ಸಿನಿಮಾ ಮಾಡ್ತಾ ಇಲ್ಲ. ಯಾಕಂದ್ರೆ ರಿಚ್ನೆಸ್. ನಾನು ಹೇಳ್ತೀನಿ, ರಿಚ್ನೆಸ್ ಆಗಿ ತೆಗ್ದಿರೋ ಸಿನಿಮಾ ಎಲ್ಲ ಸಕ್ಸಸ್ ಆಗಿದಾವ? ಯೋಚನೆ ಮಾಡಿ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರೋದು 100% ಸಕ್ಸಸ್ ಆಗುತ್ತೆ ಅಂತ ನೀವು ಗ್ಯಾರಂಟಿ ಕೊಡಿ ನೋಡೋಣ. ಗ್ಯಾರಂಟಿ ಕೊಡಲ್ಲ. ಲೋ ಬಜೆಟ್ ನಲ್ಲಿ ತೆಗಿರೋ ಸಿನಿಮಾಗಳು ಕೋಟ್ಯಾಂತರ ರೂಪಾಯಿ ಮಾಡಿರೋಂತ ಇತಿಹಾಸ ಇದೆ. ಎಕ್ಸಾಂಪಲ್ ನಾನು ಕೊಡ್ತೀನಿ. ಕಾಂತಾರ ಸಿನಿಮಾಗೆ ನಾನ್ ಕೇಳ್ಪಟ್ಟಂಗೆ ಒಂದು 16-17 ಕೋಟಿ ಹಾಕಿದ್ರು ಅಂತ ಕೇಳ್ಪಟ್ಟೆ. ಬಟ್ 400 ಕೋಟಿ ಅದು
ಚಿತ್ರರಂಗದಲ್ಲಿ ದಾಖಲೆ ಸೃಷ್ಟಿ ಮಾಡ್ಬಿಡ್ತು. ಬರೇ ಕನ್ನಡ ಚಿತ್ರರಂಗದಲ್ಲ, ತೆಲುಗು, ತಮಿಳು ಎಲ್ಲಾ ಭಾಷೆಗೂ ಹೋಗಿ ಕರ್ನಾಟಕನ ಎಲ್ಲಿಗೋ ತಗೊಂಡೋಯ್ತದು. KGF ಅಷ್ಟೇ, ಅದು ರಿಚ್ ಆಗಿ ತೆಗ್ದಿದ್ದಾರೆ, ನಾನು ಒಪ್ಕೊಂತೀನಿ, ರಿಚ್ ಆಗಿ ತೆಗ್ದಿದ್ದಾರೆ. ಅದೇ ತರ ಪ್ಯಾನ್ ಇಂಡಿಯಾ ಆಗಿದೆ. ಬಟ್ ಎಲ್ಲಾ ಸಿನಿಮಾನು KGF ಆಗುತ್ತಾ? ಹೇಳಿ. ಅದೇ ತರ ನಾವು 200 ಕೋಟಿ 300 ಕೋಟಿ ಆಗಿರೋದೆಲ್ಲ KGF ತರ ಆಗುತ್ತಾ? ಇಲ್ಲ. ಚಿಕ್ಕ ಸಿನಿಮಾ ಮೇಲಕ್ಕೆ ಹೋಗುತ್ತೆ ಅಂತಾನು ನಾನು ಹೇಳಲ್ಲ, ದೊಡ್ಡ ಸಿನಿಮಾ ಮೇಲೇನೆ ಇರುತ್ತೆ ಅಂತಾನು ನಾನು ಹೇಳೋದಿಲ್ಲ. ದೊಡ್ಡ ಸಿನಿಮಾ ಕೆಳಗೂ ಬರುತ್ತೆ, ಲೋ ಬಜೆಟ್ ಸಿನಿಮಾ ಮೇಲಕ್ಕೂ ಹೋಗುತ್ತೆ. ಇದು ಆಗುತ್ತೆ. ಅದಕ್ಕೆ ಯಾಕೆ ಮುಂಗಾರು ಮಳೆನೆ ತಗೊಳ್ಳಿ, ಒಂದು ಮಡಿಕೇರಿನಲ್ಲಿ ಹೋಗಿ ಶೂಟಿಂಗ್ ಮಾಡ್ಕೊಂಡು ಬಂದಿದ್ದು, ಚಿತ್ರರಂಗನೇ ತಿರುಗಿ ನೋಡೋ ತರ ಮಾಡ್ತದೆ ಮುಂಗಾರು ಮಳೆ. ಲೋ ಬಜೆಟ್ ಸಿನಿಮಾ, ಹೈ ಬಜೆಟ್ ಸಿನಿಮಾ ಸಕ್ಸಸ್ ಆಗ್ತವೆ, ಎಲ್ಲಾನು ಸಕ್ಸಸ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ರೀ. ಯಾಕೆ ಅಂದ್ರೆ ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್. ಕಂಟೆಂಟ್ ಅಂದ್ರೆ ವಿಷಯ. ಸಿನಿಮಾದಲ್ಲಿ ವಿಷಯ ಇದ್ರೆ ಜನ ನೋಡಕ್ಕೆ ಖಂಡಿತ ಬರ್ತಾರೆ. ಕೆಲವೊಂದು ಕಮರ್ಷಿಯಲ್ ಹಂಗೂ ಇರ್ಬೇಕು, ಡ್ಯಾನ್ಸ್ ಇರ್ಬೇಕು, ಫೈಟ್ ಇರ್ಬೇಕು, ಈ ತರ ಕಮರ್ಷಿಯಲ್ ಆಗಿ ರಿಚ್ ಆಗೇ ತೆಗಿಬೇಕಂತೇನಿಲ್ಲ. ಇನ್ನೂ ಒಂದು ಉದಾಹರಣೆ ನಿಮ್ಗೆ ಕೊಡಕ್ ಇಷ್ಟಪಡ್ತೀನಿ. ಸೂಪರ್ ಸ್ಟಾರ್ ಆಗಿರ್ತಂತವ್ರು ರಾಮ್ ಚರಣ್ ಅವರು ಒಂದೇ ಊರಿನಲ್ಲಿ ಹಳ್ಳಿ ಪಾತ್ರ ಮಾಡುದು, ರಂಗಸ್ಥಳಂ ಅಂತ 200 ಕೋಟಿ ಕಲೆಕ್ಷನ್ ಮಾಡಿದ್ರು. ಅದೇನ್ ದುಬೈನಲ್ಲಿ ಹೋಗಿ ತೆಗಿಲಿಲ್ಲ, ಅಮೆರಿಕಾದಲ್ಲಿ ಹೋಗಿ ತೆಗಿಲಿಲ್ಲ, ಡಿಸೈನ್ ಕಾಸ್ಟ್ಯೂಮ್ ಹಾಕ್ಲಿಲ್ಲ, ಯಾವುದೂ ಇಲ್ಲ. ಹೇಳಿದ್ನಲ್ಲ, ಕಾಂತಾರನೇ ತಗೊಳ್ಳಿ, ಒಂದು ಊರಲ್ಲೇ ಶೂಟಿಂಗ್ ಮಾಡಿದ್ರು. ಅದರಲ್ಲೂ ಅಷ್ಟೇ, ಹೀರೋ ವೆರೈಟಿ ಡ್ರೆಸ್ಗಳು ಹಾಕಿಲ್ಲ, ಅಮೆರಿಕ ಸಿಂಗಾಪುರ್ನಲ್ಲಿ ಸಾಂಗ್ಸು ತೆಗಿಲಿಲ್ಲ. ಕಂಟೆಂಟು, ಅಭಿನಯ, ಇದು ಒಬ್ಬ ಪ್ರೇಕ್ಷಕನ ಹಿಡಿದಿಕ್ ಬಿಡುತ್ತೆ. ನಾವು ಅಷ್ಟೇ, ಪ್ರೇಕ್ಷಕನಾಗಿ ನಾನು ಹೇಳ್ತಾ ಇದೀನಿ, ಒಬ್ಬ ಪ್ರೇಕ್ಷಕ ಸಿನಿಮಾಗೆ ಹೋಗ್ಬೇಕಂದ್ರೆ, ಏ ಸ್ವಾಮಿ ಎಷ್ಟು ಬಜೆಟ್ ಹಾಕಿದೀರಾ ಸಿನಿಮಾಗೆ ಅಂತ ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಳ್ಳೋವಾಗ ಅವ್ನು ಕೇಳಲ್ಲ. ಎಷ್ಟು ಸೆಟ್ ಹಾಕಿದೀರಾ ಅಂತ ಕೇಳಲ್ಲ. ನೀವು ಅಮೆರಿಕ, ಮಲೇಷಿಯಾನಲ್ಲಿ ಏನಾದ್ರು ಹಾಡ್ ತೆಗ್ದಿದ್ದೀರಾ ಅದು ಕೇಳೋದಿಲ್ಲ. ಅವ್ನು ಕೇಳೋದೊಂದೇ, ಎಂಟರ್ಟೈನ್ಮೆಂಟ್. ನನಗೆ ಎಂಟರ್ಟೈನ್ಮೆಂಟ್ ಕೊಡಿ, ನಾನು ದುಡ್ಡು ಕೊಟ್ಟು ಸಿನಿಮಾಗೆ ಹೋಗ್ತೀನಿ. ಅದ್ರಲ್ಲಿ ವಿಷಯ ಚೆನ್ನಾಗಿತ್ತು ಅಂದ್ರೆ ಅವನೋಗಿ 10 ಜನ ಕೇಳ್ತಾನೆ, ಅವನೋಗಿ 10 ಜನ ಕೇಳ್ತಾನೆ. ನೀವು ಕೋಟ್ಯಾಂತರ ರೂಪಾಯಿ ಪ್ರಮೋಷನ್ ಮಾಡಿ, ಪಬ್ಲಿಸಿಟಿ ಮಾಡಿ, ಏನೇ ಮಾಡಿದ್ರು ಮೌತ್ ಪಬ್ಲಿಸಿಟಿ ತುಂಬಾ ಇಂಪಾರ್ಟೆಂಟ್. ಒಬ್ಬ ಪ್ರೇಕ್ಷಕ ಇಷ್ಟಪಟ್ಟ ಅಂದ್ರೆ ಅವನ 10 ಜನನ ಕಳಿಸ್ತಾನೆ. ಮೌತ್ ಪಬ್ಲಿಸಿಟಿಯಿಂದಾನೇ ಸಿನಿಮಾ ಓಡೋದು ಅಂತ ನನ್ನ ಅಭಿಪ್ರಾಯ. ಹಾಗೆ ನಾನು ಪ್ರತಿಯೊಂದು ಮನವಿ ಮಾಡ್ಕೊಂತ ಇದೀನಿ, ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ ನಾಯಕರಲ್ಲಿ, ಎಲ್ಲಾ ಭಾಷೆ ನಾಯಕರು ನೋಡಿ, ದಯವಿಟ್ಟು ವರ್ಷಕ್ಕೊಂದು 3 ಸಿನಿಮಾ ತೆಗಿರಿ. 60 ವರ್ಷ ಹೀರೋಗ್ಲೇ 3-4 ಸಿನಿಮಾ ತೆಗಿತಾ ಇದ್ದಾರ್ರಿ. ಎನರ್ಜಿ ಕನ್ಸ್ಕೊಂತ ಇದಾರೆ. ಎನರ್ಜಿ ಆಗಿ 60 ವರ್ಷ ಹೀರೋಗಳು ಎಷ್ಟೋ ಜನ ವರ್ಷಕ್ಕೆ 3-4 ತೆಗಿತಾ ಇದಾರೆ. ಹೇಳಿದ್ನಲ್ಲ ನಾನು, ಅದು ಶಿವಣ್ಣ ಆಗಿರ್ಬೋದು, ಮಮ್ಮೂಟಿ ಆಗಿರ್ಬೋದು, ಮೋಹನ್ ಲಾಲ್ ಆಗಿರ್ಬೋದು, ತೆಲುಗು ಸೂಪರ್ ಸ್ಟಾರ್ ಬಾಲಕೃಷ್ಣ ಅವರಾಗಿರ್ಬೋದು, ಎಲ್ಲಾರು ವರ್ಷಕ್ಕೆ 2-3 ಕಂಪಲ್ಸರಿ ಮಾಡ್ತಾ ಇದಾರೆ. ಇನ್ನ ಹೊಸ ಪೀಳಿಗೆಗೆ ಬರೋರು ಯಾಕೆ ಹಿರಿಯರನ್ನ ಮಾದರಿಯಾಗಿ ತಗೋಬಾರ್ದು? ಮಾಡಿ. ಪ್ರೇಕ್ಷಕರು ಯಾವತ್ತು ಸದಾ ನಿಮ್ ಜೊತೆ ಇರ್ತಾರೆ. ಸಿನಿಮಾಗಳು ಖಂಡಿತ ಒಂದು ಬಂದ ನಂತರ ಇನ್ನೊಂದು, ಒಂದು ಬಂದ ನಂತರ ಇನ್ನೊಂದು ಬರ್ಲಿ. ಚಿತ್ರಮಂದಿರ ಕಳೆ ಕಟ್ಟುತ್ತೆ. ಹೇಳಿದ್ನಲ್ಲ, ಟಿಕೆಟ್ ತಗೊಳ್ಳೋನಿಂದ ಹಿಡಿದು ಒಂದು ಪಾಪ್ಕಾರ್ನ್ ಮಾರೋನಿಂದ ಹಿಡಿದು ಪ್ರತಿಯೊಂದು ಉಪಯೋಗ ಆಗುತ್ತೆ. ಪ್ರತಿಯೊಬ್ಬರಿಗೂ ಒಂದು ಕೆಲಸ ಸಿಗುತ್ತೆ. ಹೇಳಿದ್ನಲ್ಲ, 1000 ಜನ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಕೆಲಸ ಸಿಗುತ್ತೆ. ಇನ್ನೊಂದು ವಿಷಯ ನಾನು ಹೇಳಕ್ ಇಷ್ಟಪಡ್ತಾ ಇದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಹೇಳ್ಬೋದು ಏನು, ಚಿತ್ರಮಂದಿರಕ್ಕೆ ಹೋದ್ರೆ ಬೆಲೆ ಜಾಸ್ತಿ, ನಮ್ಗೆ ಅದು ಪಬ್ಲಿಕ್ ಹೇಳ್ತಾ ಇರೋದು, ಪಾಪ್ಕಾರ್ನ್ ಜಾಸ್ತಿ, ತಿನಿಸುಗಳು ಜಾಸ್ತಿ, ವಾಟರ್ ಬಾಟಲ್ ತಗೊಂಡ್ರು ಕಾಸ್ಟ್ಲಿ. ಯಾಕೆ? ಹೌದಲ್ವಾ? ಪ್ರೇಕ್ಷಕನಿಗೆ ಹೊರೆ ಆಗುತ್ತೆ. ಹಾಗೆ ಅಂತ ನಾನು ಚಿತ್ರಮಂದಿರ ಕ್ಯಾಂಟೀನ್ ಅವ್ರ ಹತ್ರನು ಕೇಳಿದೆ. ಅವ್ರೇನಂದ್ರು, ಸರ್ ನಾವು 10 ನಿಮಿಷ ಮಾತ್ರ ವ್ಯಾಪಾರ ಮಾಡ್ತೀವಿ, ಒಂದು ಶೋಗೆ 10 ನಿಮಿಷ ಇಂಟರ್ವೆಲ್ ನಲ್ಲಿ. 10 ನಿಮಿಷ 4 ಶೋಗೆ ಎಷ್ಟಾಯ್ತು ಸರ್? 40 ನಿಮಿಷ ಮಾತ್ರ ಆಯ್ತು. ಆ 40 ನಿಮಿಷದಲ್ಲಿ ನಾವು ವ್ಯಾಪಾರ ಮಾಡ್ಕೋಬೇಕು. ಅದರಿಂದಾನೇ ನಮ್ ಜೀವನ. ಆ ವ್ಯಾಪಾರದಲ್ಲಿ ನಾವು ಸ್ವಲ್ಪ ದುಪ್ಪಟ್ಟು ರೇಟ್ ಇಡ್ಲೇಬೇಕಾಗುತ್ತೆ ಅಂತ ಅವನ ಕಡೆ ಹೇಳ್ತಾನೆ. ಅವ್ನು ಹೇಳೋದ್ ಕೇಳಿದಾಗ ಹೌದು ಸರಿ ಅನ್ನಿಸ್ತು. ಅದೇ ರೀತಿ ಅದನ್ನು ನಾನು ಸರಿ ಅಂತ ನಾನು ಒತ್ತಿ ಹೇಳಲ್ಲ. ಪ್ರೇಕ್ಷಕನ ಕಡೆ ಬಂದ್ರೆ ಅವನಿಗೂ ಹೊರೆ ಆಗುತ್ತೆ. ಯಾಕೆ? ವಾಟರ್ ಬಾಟಲ್ ತಗೋಬೇಕಂದ್ರೂ ಕಷ್ಟ, ತಿಂಡಿ ತಿನಿಸುಗಳು ತಗೋಬೇಕಂದ್ರೂ ಕಷ್ಟ. ಬಟ್ ಇದರಲ್ಲಿ ಯಾವುದೇ ಒತ್ತಾಯ ಇಲ್ಲ. ಅಂಗಡಿಯವನು ಹೇಳ್ತಾನೆ, ನಾನು ಯಾರಿಗೂ ಪ್ರೆಷರ್ ಕೊಡಲ್ಲ ಸರ್ ತಗೊಳ್ಳಿ ಅಂತ ಹೇಳ್ಬಿಟ್ಟು, ಅವ್ರಿಗೆ ಬೇಕಾಗಿರೋದ್ರಿಂದ ಅವ್ರು ತಗೊಂತಾರೆ. ತಗೊಂಡ್ಬಿಟ್ಟು ಅದನ್ನ ತಿಂದು ಕುಡ್ದು ನಮ್ಮನ್ನ ಯಾಕೆ ಸರ್ ಬೈಕೊಳ್ಳೋದು ಅಂತಾನೆ. ಇದರಲ್ಲಿ ಯಾರು ತಪ್ಪು ಯಾರ್ದು ಸರಿ ನನಗೂ ಸ್ವಲ್ಪ ಅಯೋಮಯ ಆಗ್ತಾ ಇದೆ. ಆದ್ರಿಂದ ಪ್ರತಿಯೊಬ್ಬರಿಗೂ ನಿಗದಿಯಾಗಂತ ಒಂದು ಚಿತ್ರಮಂದಿರಗಳಿರುತ್ತೆ. ಹೇಳ್ತೀನಲ್ಲ, ಲೋ ಬಜೆಟ್ 150 ರೂಪಾಯಿ 100 ರೂಪಾಯಿ ಟಿಕೆಟ್ ಇಂದ ಹಿಡಿದು 1000 ರೂಪಾಯಿವರೆಗೂ ಟಿಕೆಟ್ಗಳು ಇದಾವೆ, ಇಲ್ಲ ಅಂತ ನಾನು ಹೇಳಿಲ್ಲ. ನಿಮ್ಮ ರೇಂಜ್ಗೆ ನೀವು ಬಳಸ್ಕೊಳ್ಳಿ, ನಿಮ್ಮ ಉಪಯೋಗಕ್ಕೆ ನೀವು ಬಳಸ್ಕೊಂಡ್ರಿ ಅನ್ಕೊಳ್ಳಿ. ದಯವಿಟ್ಟು ಅದನ್ನ ಬೈಬೇಡಿ. ನೀವು ಬೇಕಾದ್ರೆ ಹೇಳಿ ಥಿಯೇಟರ್ಗೆ, ನೀನ್ ಈ ತರ ಬೆಲೆ ಜಾಸ್ತಿ ಮಾಡ್ತಾ ಇದೀಯಪ್ಪ, ನಮ್ ಕೈನಲ್ಲಿ ಕಷ್ಟ ಅಂತ ಹೇಳಿ. ಅವನಲ್ಲಿ ಏನು ಉತ್ತರ ಬರುತ್ತೋ ಅದಕ್ಕೆ ನೀವೇ ಉತ್ತರ ಕೊಟ್ಕೊಳ್ಳಿ. ಪ್ರತಿಯೊಂದು ನಮ್ಮ ಪಬ್ಲಿಕ್ ನಲ್ಲೇ ಇದೆ.
ಆಗೋ ಹೋಗುಗಳೆಲ್ಲ ನಮ್ಮ ಪಬ್ಲಿಕ್ ನಲ್ಲೇ ಇದೆ. ಅದರಿಂದ ಸರಿ ತಪ್ಪು ನಿಗದಿ ಮಾಡೋದು ನಾವು, ಅಂದ್ರೆ ಪಬ್ಲಿಕ್ ಪರ್ಸನ್ ನಿಗದಿ ಮಾಡಿ. ಹಾಗೆ ಚಿತ್ರದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಹೀರೋಗಳು ಸಿನಿಮಾ ತೆಗೀರಿ. ಯಾವುದೇ ಕಾರಣಕ್ಕೂ ಸಿನಿಮಾಗೆ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅಂತ ಪಬ್ಲಿಕ್ ನ ನೀವು ದೂಡಬೇಡಿ. ಪಬ್ಲಿಕ್ ಯಾವಾಗ್ಲೂ ಸಿನಿಮಾ ನೋಡೇ ನೋಡ್ತಾರೆ. ಇನ್ನೊಂದು ಮಾತು ನೀವು ಹೇಳ್ಬೋದು, ಸಿನಿಮಾದಲ್ಲಿ ಹೀರೋಗಳು ಹೇಳ್ತಾರೆ, ಪ್ರೊಡ್ಯೂಸರು, ಡೈರೆಕ್ಟರು, ಕೆಲವರು ಹೇಳ್ತಾ ಇರ್ತಾರೆ, ಎಲ್ಲರೂ ಅಂತ ನಾನು ಹೇಳಲ್ಲ, ಕೆಲವ್ರು ಹೇಳ್ತಾ ಇರ್ತಾರೆ, ಸಿನಿಮಾ ತೆಗಿತೀವ್ರಿ, ಕಷ್ಟಪಟ್ಟು ಸಿನಿಮಾ ತೆಗಿತೀವಿ, ಜನನೇ ಬರ್ತಾ ಇಲ್ಲ ರೀ ಚಿತ್ರಮಂದಿರಕ್ಕೆ. ಜನ ಬರ್ತಿದ್ ನಾವೇನ್ರಿ ಮಾಡೋಣ, ಹೆಂಗ್ರಿ ಸಿನಿಮಾ ತೆಗಿಯೋಣ, ಹೆಂಗ್ರಿ ಸಿನಿಮಾ ಮಾಡೋಣ ಅಂತ ಹೇಳ್ತಾರೆ. ಇದು ನನ್ನ ಪರ್ಸನಲ್ ಒಪಿನಿಯನ್, ನಾನು ಒಪ್ಪಲ್ಲ. ಯಾಕೆಂದ್ರೆ ಪಬ್ಲಿಕ್ ಯಾವತ್ತಿದ್ರು ಮನೋರಂಜನೆಗೋಸ್ಕರ ಬಂದೇ ಬರ್ತಾರೆ. ಹಳ್ಳಿ ಆಗ್ಲಿ ಸಿಟಿ ಆಗ್ಲಿ, ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್. ಇನ್ನ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯೂಟ್ಯೂಬ್ ನಲ್ಲಿ ಹಲವಾರು ಸಿನಿಮಾಗಳು ಬಂದಿದ್ದಾವೆ. ನೀವು ದರ್ಶನ್ದಾಗಿರ್ಬೋದು, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಶಿವಣ್ಣದಾಗಿರ್ಬೋದು, ನೀವು ಓಪನ್ ಮಾಡಿದ್ರೆ ಹಳೆ ಸಿನಿಮಾಗಳು ಸಿಗುತ್ತೆ. ಆದ್ರೆ ಚಿತ್ರಮಂದಿರಕ್ಕೆ ಬಿಡುಗಡೆ ಆದ್ರೆ ಮತ್ತೆ ಗುಂಪು ಕಟ್ಕೊಂಡು ಬಂದು ಕ್ಯೂ ಸಿಸ್ಟಮ್ ನಿಂತು ಆ ಸಿನಿಮಾ ಟಿಕೆಟ್ ನ ತಗೊಂಡು ಮತ್ತೆ ನೋಡ್ತಾರೆ. ಯಾಕೆ ಅಂದ್ರೆ ಚಿತ್ರಮಂದಿರದಲ್ಲಿ ನೋಡೋ ಅನುಭವನೇ ಬೇರೆ, ಆ ಖುಷಿನೇ ಬೇರೆ. ಅದಕ್ಕೆ ತುಂಬಾ ಉದಾಹರಣೆ ಇದೆ. ಮೊನ್ನೆ ತಾನೇ ಬಿಡುಗಡೆ ಆಗಿರ್ತಕ್ಕಂಥ ಶಿವಣ್ಣ ಅವ್ರದ್ದು ಓಂ ತಗೊಳ್ಳಿ, ಪುನೀತ್ ರಾಜ್ಕುಮಾರ್ ಅವ್ರದ್ದು ಜಾಕಿ ಸಿನಿಮಾ ತಗೊಳ್ಳಿ, ದರ್ಶನ್ ಅವ್ರದ್ದು ನವಗ್ರಹ ತಗೊಳ್ಳಿ, ಎಲ್ಲಾನು ಕ್ಯೂ ಕಟ್ಕೊಂಡು ಜನ ಹರ್ಷೋದ್ಗಾರ ಹಾಕೊಂಡು ಸಿನಿಮಾ ನೋಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಸಿನಿಮಾ ಚಿತ್ರಮಂದಿರ ನೋಡಿದ್ರೇನೆ ಅದು ಒಂದು ಖುಷಿ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. OTT ನಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಆಗ ಯುವರತ್ನ ಡೈರೆಕ್ಟ್ ರಿಲೀಸ್ ಮಾಡಿದ್ರು. ಅಂದ್ರೆ ಅವಾಗ ಕೋವಿಡ್ ಸಮಯ ಆಗಿರೋದ್ರಿಂದ ಚಿತ್ರಮಂದಿರಗಳಲ್ಲಿ ಯಾರು ಹೋಗಕ್ಕೆ ಧೈರ್ಯ ಮಾಡ್ಲಿಲ್ಲ. ಅದನ್ನ OTT ಬಿಟ್ರು. OTT ನಲ್ಲಿ ಬಿಡುಗಡೆ ಆಗಿ ಸಿನಿಮಾ ನೋಡಿದ್ರು ಸಹ ಮತ್ತೆ ಚಿತ್ರಮಂದಿರಕ್ಕೆ ಹಾಕಿದ್ರೆ ಚಿತ್ರಮಂದಿರ ಹೌಸ್ಫುಲ್ ರೀ. ಅಂದ್ರೆ ನೀವೇ ಲೆಕ್ಕ ಹಾಕಿ. ಇಲ್ಲಿ ನಾವು ಇದು ನೋಡ್ತೀವಿ, ಆದ್ರೆ ಚಿತ್ರಮಂದಿರದಲ್ಲಿ ನೋಡಿದ್ರೇನೆ ನಮ್ಗೆ ಖುಷಿ ಸಿಗೋದಂತ ಪ್ರೇಕ್ಷಕ ಡಿಸೈಡ್ ಮಾಡ್ತಾನೆ. ಅದರಿಂದ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಅನ್ನೋದು ರಾಂಗ್, ನಾನು ಒಪ್ಪಲ್ಲ. ನೀವು ವರ್ಷಕ್ಕೆ 3-4 ಸಿನಿಮಾ ತೆಗಿರಿ, ಒಳ್ಳೆ ಸಿನಿಮಾ ತೆಗಿರಿ, ಕತೆಗೆ ನೀವು ಒಂಥರ ಪ್ರಮುಖ ಕೊಡ್ರಿ. ಕತೆಗೆ ನೀವು ಪ್ರಾಮುಖ್ಯತೆ ಕೊಟ್ರೆ ಪ್ರತಿಯೊಬ್ರು ಸಿನಿಮಾ ನೋಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸಿನಿಮಾ ಕ್ರೇಜ್ ಅಂತೂ ಕಮ್ಮಿ ಆಗಿದೆ ಅಂತ ನಾನು ಒಪ್ಪೋದಿಲ್ಲ. ಅದರಿಂದ ನಾನು ಹೇಳಿರೋದು ಸರಿನಾ ತಪ್ಪಾ ಕಮೆಂಟ್ಸ್ ಅಲ್ಲಿ ಹಾಕಿ. ನಾನು ಅದ್ರ ಬಗ್ಗೆ ವಿಷಯ ತಿಳ್ಕೊಂತೀನಿ. ನನಗ್ ಗೊತ್ತಿಲ್ಲದೆ ಇರೋದು ನಿಮ್ಮ ಹತ್ರ ನಾನು ತಿಳ್ಕೊಂತೀನಿ. ಗೊತ್ತಿರೋದು ಮಾತ್ರ ಹೇಳ್ತೀನಿ, ಎಲ್ಲಾ ಗೊತ್ತು ಅಂತ ನಾನು ಖಂಡಿತ ಹೇಳಲ್ಲ. ಯಾಕಂದ್ರೆ ಕಲಿಯೋದು ತುಂಬಾನೇ ಇದೆ ಅಲ್ವಾ. ಅದರಿಂದ ಎಲ್ಲ ನನ್ನ ಆತ್ಮೀಯ ಅಪ್ಪುಗೆ ಚಾನಲ್ ವೀಕ್ಷಕರಿಗೆ ನಿಮ್ಮ ಆತ್ಮೀಯ ಆಗಿರ್ತಕ್ಕಂಥ ಮಣಿಕುಮಾರ್ ಮಂಚನಹಳ್ಳಿ ಹೇಳ್ತಿರುವಂಥ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೀಗೆ ಎಂದು ನಿಮ್ಮ ಕುಟುಂಬ ಸದಸ್ಯರ ಜೊತೆ ನಗನಗ್ತಾ ಸುಖವಾಗಿ ಆಯುರಾರೋಗ್ಯ ಐಶ್ವರ್ಯದ ಜೊತೆ ಇರಬೇಕು ಅಂತ ಆ ಭಗವಂತನಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ನಮ್ಮ ಕುಟುಂಬ ಸದಸ್ಯರ ಎಲ್ಲರ ಕಡೆಯಿಂದ ನಿಮಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು.